ಬಿಟ್ಕಾಯಿನ್ ಪ್ರಕರಣ ಸಂಬಂಧ ಈಗ ಮತ್ತಷ್ಟು ಡೆವಲಪ್ಮೆಂಟ್ಗಳ ಆಗಿದೆ. ಸಾಕಷ್ಟು ಸದ್ದು ಮಾಡಿದಂತಹ ಕೇಸ್ ಇದು. ಒಂದಷ್ಟು ರಾಜಕೀಯವಾಗಿಯೂ ಕೂಡ ಸೆನ್ಸೇಷನಲ್ ಅನ್ನಿಸಿಕೊಂಡಿತ್ತು. ಅಷ್ಟಕ್ಕೂ ಈಗ ಸದ್ಯದ ಅಪ್ಡೇಟ್ ಏನು ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಟ್ಕಾಯಿನ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಆರೋಪ ಇದ್ದ ಸಿಸಿಬಿ ಇನ್ಸ್ಪೆಕ್ಟರ್ಗಳಿಗೆ ರಿಲೀಫ್. ಸಿಐಡಿಯಿಂದ ಬಿ ರಿಪೋರ್ಟ್ ಸಲ್ಲಿಕೆ. ಬಿಟ್ಕಾಯಿನ್ಗಳನ್ನು ನಗದೀಕರಣ ಮಾಡುವ ಮುಖಾಂತರ ತಮ್ಮ ಅಕೌಂಟ್ಗೆ ಹಾಕಿಸಿಕೊಳ್ಳಲಾಗಿದೆ ಎಂಬ ಆರೋಪ ಸಾಕಷ್ಟು ಕೇಳಿಬಂದಿತ್ತು. ಅಂದು ಸಿಸಿಬಿಯಲ್ಲಿ ಕೆಲಸ ಮಾಡುತ್ತಿದ್ದ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಆರೋಪಿಯಾಗಿದ್ದರು. ಯಾವಾಗ ಸಿಐಡಿಗೆ ವರ್ಗಾವಣೆಯಾಯಿತೋ ಈ ವೇಳೆ ಸಾಕಷ್ಟು ಹೈಡ್ರಾಮಾ ಕೂಡ ನಡೆದಿತ್ತು. ಕೊನೆಗೆ ನ್ಯಾಯಾಲಯವೇ ಅಂತಿಮ ತೀರ್ಮಾನವನ್ನ ಹೇಳಿದೆ. 2020ರಲ್ಲಿ ಬಿಟ್ಕಾಯಿನ್ ಸಂಬಂಧ ಕೇಸ್ ಸಿಸಿಬಿಗೆ ವರ್ಗಾವಣೆಯಾಗಿತ್ತು. ಮೊದಲ ಬಾರಿಗೆ ಶೀಕಿ ಪ್ರಕರಣವನ್ನ ಇನ್ವಾಲ್ವ್ ಆಗಿದ್ದಾನೆ ಅಂತ ಆತನನ್ನ ಬಂಧನ ಮಾಡಿದ ಸಿಸಿಬಿ ಸುದೀರ್ಘ ತನಿಖೆ ನಡೆಸಿತ್ತು. ಘಟನೆ ನಡೆದಾಗ ಈ ಬಿಟ್ಕಾಯಿನ್ ಎಂಬ ಕಾನ್ಸೆಪ್ಟ್ ಕೂಡ ಸಾಮಾನ್ಯ ಜನರಿಗೆ ಇರಲಿ, ಕಾನೂನು ಅರಿತ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ. ಡಿಜಿಟಲ್ ರೂಪದಲ್ಲಿರುವಂತಹ ಹಣವನ್ನ ನಗದೀಕರಣ ಮಾಡಲಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು. ವಿಚಾರ ಸೆನ್ಸೇಷನಲ್ ಆದ ಬಳಿಕ ಈ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಿದಾಗ ಅಂದು ಸಿಸಿಬಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಶ್ರೀಧರ್ ಪೂಜಾರ್, ಪ್ರಶಾಂತ್ ಬಾಬು, ಚಂದ್ರಧರ್ ಲಕ್ಷ್ಮಕಾಂತಯ್ಯ ಅವರ ಮೇಲೆ ಅಲಿಗೇಷನ್ ಬಂದಿತ್ತು. ಅಕ್ರಮವಾಗಿ ಶೀಕಿಯಿಂದ ಹಣ ಪಡೆದಿದ್ದಾರೆ ಎಂಬ ಕಾರಣಕ್ಕೆ ಅವರ ಬಂಧನ ಹಾಗೂ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಆದರೆ ಸದ್ಯ ಸಕ್ಷಮ ಅಪರಾಧಿಕಾರದ ಅನುಮತಿ ಪಡೆಯದೆ ಪೊಲೀಸ್ ಅಧಿಕಾರಿಗಳನ್ನ ಈ ಕೇಸ್ನಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ನಡಿ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಕೋರ್ಟ್ ಈಗ ಬಿಗ್ ರಿಲೀಫ್ ನೀಡಿದೆ. ಸದ್ಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಯಾವುದೇ ಆರೋಪ ಸಾಬೀತಾಗಿಲ್ಲ ಎಂಬ ಕಾರಣಕ್ಕೆ 4 ಇನ್ಸ್ಪೆಕ್ಟರ್ಗಳಿಗೆ